ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ. ಮುನಿರತ್ನ ಮೇಲೆ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ. ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮುನಿರತ್ನ ಮೇಲೆ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ. ಮಾಜಿ ಕಾರ್ಪೊರೇಟರ್ಗೆ ಹನಿ ಟ್ರ್ಯಾಪ್ ಖೆಡ್ಡ ತೋಡಿದ ಆರೋಪ. ಇದು ರಾಜ್ಯ ರಾಜಕಾರಣವೇ ಬೆಚ್ಚಿ ಬೀಳುವಂತ ಸ್ಟೋರಿ. ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ದಂಪತಿಯಿಂದ ಗಂಭೀರವಾದಂತ ಆರೋಪ. ಕೊಲೆ ಯತ್ನ, ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿರುವಂತ ಆರೋಪ ಮುನಿರತ್ನ ಮೇಲೆ. ಕೆಲ ಪೊಲೀಸರು ಹನಿ ಟ್ರ್ಯಾಪ್ನಲ್ಲಿ ಭಾಗಿಯಾಗಿರುವಂತ ಆರೋಪ. ಬಿಜೆಪಿಯ ಶಾಸಕ ಮುನಿರತ್ನ ಬೆಂಬಿಡದ ಹನಿ ಟ್ರ್ಯಾಪ್ ಭೂತ. ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ. ರಾಜ್ಯ ರಾಜಕೀಯ ವಲಯವೇ ತಲ್ಲಣಗೊಳ್ಳುವಂತ ಸ್ಟೋರಿ ಇದು. ಮುನಿರತ್ನ ಮೇಲೆ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ. ಮಾಜಿ ಕಾರ್ಪೊರೇಟರ್ಗೆ ಹನಿ ಟ್ರ್ಯಾಪ್ ಖೆಡ್ಡ ತೋಡಿದ ಆರೋಪ. ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ದಂಪತಿಯಿಂದ ಗಂಭೀರ ಆರೋಪ. ಕೊಲೆ ಯತ್ನ, ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿರುವಂತಹ ಆರೋಪ. ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಆರೋಪ ಇದೀಗ ಬಂದಿರುವಂಥದ್ದು. ಮುನಿರತ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಆರೋಪ. ಅಂತಹದೊಂದು ಗಂಭೀರವಾದಂಥ ಆರೋಪವನ್ನ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ದಂಪತಿಗಳು ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಮತ್ತೆ ಸಂಕಷ್ಟ ಎದುರಾಗತ್ತೆ ಬಿಜೆಪಿಯ ಶಾಸಕ ಮುನಿರತ್ನಗೆ. ಕೊಲೆ ಯತ್ನ, ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿರುವಂತಹ ಗಂಭೀರವಾದಂಥ ಆರೋಪವನ್ನ ಮಾಜಿ ಕಾರ್ಪೊರೇಟರ್ ಮಾಡಿರುವಂಥದ್ದು. ಕೆಲ ಪೊಲೀಸರು ಹನಿ ಟ್ರ್ಯಾಪ್ ಅಲ್ಲಿ ಭಾಗಿಯಾಗಿರುವಂಥ ಆರೋಪ. ನಿಜಕ್ಕೂ ಅಶ್ವವೇಗ ನ್ಯೂಸ್ ಎಕ್ಸ್ಪೋಸ್ ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ತಲ್ಲಣಗಳಾಗ್ತಾ ಇದಾವೆ, ಷಡ್ಯಂತ್ರಗಳಾಗ್ತಾ ಇದಾವೆ ದಿನದಿನಕ್ಕೂ ಅನ್ನುವಂಥ ಸ್ಟೋರಿ ಇದು. ಶಾಸಕ ಮುನಿರತ್ನ ಮೇಲೆ, ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ. ಲಗ್ಗೆರೆ ವಾರ್ಡ್ ಮಾಜಿ ಕಾರ್ಪೊರೇಟರ್ ಇಂದ ಇಂಥದ್ದೊಂದು ಗಂಭೀರ ಆರೋಪ ಬಂದಿರುವಂಥದ್ದು. ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ ಬಂದಿರುವಂಥದ್ದು. ಮಾಜಿ ಕಾರ್ಪೊರೇಟರ್ ಮಂಜುಳಾ ನಾರಾಯಣಸ್ವಾಮಿ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ನಮ್ಮ ಮನೆಯ ಕೆಲಸದವರಿಗೆ ಹನಿ ಟ್ರ್ಯಾಪ್ ಮಾಡಲು ಆಫರ್ ಅನ್ನ ಕೊಟ್ಟಿದ್ರು ಮುನಿರತ್ನ. ಮನೆ ಕೆಲಸದವರಿಗೆ ಕೋಟಿ ಕೋಟಿ ಆಫರ್ ಕೊಟ್ಟು ಪ್ರಯತ್ನವನ್ನ ಮಾಡಿದ್ರು. ಮಾಜಿ ಕಾರ್ಪೊರೇಟರ್ ಮಂಜುಳಾ ಪತಿಯಿಂದ ಗಂಭೀರ ಆರೋಪ. ನನ್ನ ಬಳಿ ಇದಕ್ಕೆ ಬೇಕಾದ ಆಡಿಯೋ, ವಿಡಿಯೋ, ದಾಖಲೆ ಎಲ್ಲ ಇದೆ. ಪ್ರೆಸ್ ಮೀಟ್ ಮಾಡಿ ಗಂಭೀರ ಆರೋಪ ಮಾಡಿದ ನಾರಾಯಣಸ್ವಾಮಿ. ಶಾಸಕ ಮುನಿರತ್ನ ವಿರುದ್ಧ
ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ. ಮುನಿರತ್ನ ವಿರುದ್ಧ ಮತ್ತೊಂದು ಸಂಕಷ್ಟ ಮುನಿರತ್ನಗೆ ಎದುರಾಗಿರುವಂಥದ್ದು. ಇಂಥದ್ದೊಂದು ಗಂಭೀರವಾದಂಥ ಆರೋಪವನ್ನ ಮಂಜುಳಾ ಮತ್ತು ನಾರಾಯಣ ಸ್ವಾಮಿ ಪ್ರೆಸ್ ಮೀಟ್ ಮಾಡಿ ಹನಿ ಟ್ರ್ಯಾಪ್ ಮಾಡುವಂಥ ದುಷ್ಕೃತ್ಯ ಮುನಿರತ್ನ ಮಾಡಿದ್ದಾರೆ. ಮನೆ ಕೆಲಸದವರನ್ನ ಇಟ್ಟುಕೊಂಡು ಅವರಿಗೆ ಕೋಟಿ ಕೋಟಿ ಆಫರ್ ಅನ್ನ ಕೊಟ್ಟು ಕೆಡ್ಡಕ್ಕೆ ಕೆಡವಲು ಪ್ರಯತ್ನವನ್ನ ಮಾಡಿದ್ರು. ರಮೇಶ್ ಜಾರಕಿಹೊಳಿ ವಿಡಿಯೋ ಹೊರಬಂದ ಟೈಮಲ್ಲೇ ಪ್ರಯತ್ನ ಪಟ್ಟಿದ್ದ. ಆವಾಗಲೇ ನನ್ನ ಮೇಲೂ ವಿಡಿಯೋ ಮಾಡಲು ಪ್ರಯತ್ನ ಮಾಡಿದ್ದ. ಕೊನೆಗೆ ಎಲ್ಲ ಮರೆತು ಕಾಂಪ್ರಮೈಸ್ ಆಗಿದ್ವಿ. ಮುನಿರತ್ನ ಪರವಾಗಿ ಚುನಾವಣೆ ಕೂಡ ಮಾಡಿದ್ದೆ. ಆದ್ರೂ ನನ್ನ ಹಾಗೂ ಹೆಂಡತಿಯ ಮೇಲೆ ಕೆಂಗಣ್ಣನ್ನ ಬೀರಿದ್ದ. ಮಾಜಿ ಕಾರ್ಪೊರೇಟರ್ ಪತಿ ನಾರಾಯಣ ಸ್ವಾಮಿ ಮುನಿರತ್ನ ವಿರುದ್ಧ ಅತ್ಯಂತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಶಾಸಕ ಮುನಿರತ್ನ ತನ್ನ ಮಾತಿಗೆ ಬಗ್ಲಿಲ್ಲ ಅಂದ್ರೆ ಬೆದರಿಕೆ ಹಾಕ್ತಾ ಇದ್ದ. ಕೊಲೆ ಬೆದರಿಕೆ, ಪೊಲೀಸ್ ಕೇಸ್ ಹಾಕಿಸಿ ಎದುರಿಸ್ತಾ ಇದ್ದ. ಕೊಲೆ ಬೆದರಿಕೆ, ಪೊಲೀಸ್ ಕೇಸ್ ಹಾಕಿಸಿ ಅವರ ಮಾತಿಗೆ ಬಗ್ಗುವಂತೆ ಮಾಡ್ತಾ ಇದ್ದ. ಮುನಿರತ್ನ ವಿರುದ್ಧ ನಾರಾಯಣ ಸ್ವಾಮಿ ಅತ್ಯಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ವಿಡಿಯೋ ಹೊರಬಂದ ಟೈಮಲ್ಲೇ ಅವನು ಕೂಡ ಪ್ರಯತ್ನ ಪಟ್ಟಿದ್ದ. ಆವಾಗ್ಲೇ ನನ್ನ ಮೇಲೂ ವಿಡಿಯೋ ಮಾಡಲು ಟ್ರೈ ಮಾಡಿದ್ದ. ಕೊನೆಗೆ ಎಲ್ಲ ಮರೆತು ಕಾಂಪ್ರಮೈಸ್ ಆಗಿದ್ವಿ. ಇದು ಕರ್ನಾಟಕದ ರಾಜ್ಯದ ರಾಜಕೀಯ ವಲಯದಲ್ಲಿ ತಲ್ಲಣಗೊಳ್ಳುವಂತ ಸ್ಟೋರಿ. ಶಾಸಕ ಮುನಿರತ್ನ ಅವನ ಮಕ್ಕಳ ಮನೆಗೆ ಇಡ್ತಾನ, ಅವನ ಮನೆಗೆ ಇಟ್ಕೊಳ್ತಾನ. ಅವನಿಗೆ ಹೆಣ್ಮಕ್ಳು ಇಲ್ವಾ? ಎಡಿಟ್ ಮಾಡಿ ಹಾಕ್ಬಿಡ್ತಾನ. ನನ್ ತಗೋಬಿಟ್ಟು ಮಂಜುಳ ಸತ್ ಬಿಡ್ತಾಳೆ, ಮಂಜುಳ ಎಡಿಟ್ ಮಾಡಿ ಹಾಕ್ತಾನೆ. ಈ ತರ ಆಫರ್ ಕೊಡ್ತಾನೆ. ಹೇಗೆ ಜೀವನ ಮಾಡೋದು? ನಾನು ಎಲ್ಲ ದಾಖಲೆಗಳು ನಿಮಗೆ ಕಳಿಸ್ತೀನಿ. ಯಾವುದು ಸುಳ್ಳನ್ನೇ ಹೇಳ್ತಾ ಇಲ್ಲ. ಯಾಕೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ತಿರ್ಗೋದು? ನೀನ್ ಬೇಡ ರಾಜಕೀಯ ಅಂದ್ರೆ ನಾವು ಆಗ್ಲೇ ಕಾರ್ಪೊರೇಷನ್ ಎಲೆಕ್ಷನ್ ಮುಗಿದ್ಮೇಲೆ ಇನ್ಆಕ್ಟಿವ್ ಆಗಿದ್ವಿ. ರಾಜಕಾರಣ ಬೇಡ ಅಂತ ಅವ್ರ ಜೊತೆಲೂ ಮುನಿರತ್ನ ಜೊತೆಲೂ ಇನ್ ನಮ್ ಕೈಲಿ ಫೇಸ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ನೀವ್ ಹೇಳ್ದಂಗೆ ಕೇಳ್ತೀವಿ ಬೇಡ ಅಂತಾನು ಹಿಂದೆ ಹೋಗಿದ್ವಿ. ಅವ್ರು ಹೇಳ್ದಂಗೆ ಕೇಳಿ ಚುನಾವಣೆನೂ ಮಾಡಿದ್ವಿ ಅವ್ರಿಗೆ. ಅದಾದ್ಮೇಲೆ ಸುಫಾರಿ ಕೊಡ್ತಾನೆ. ಒಂದ್ ಕಡೆ ಭಗತ್ ಸಿಂಗ್ ಅರುಣ್ಗೆ ಅವ್ರ ವಿಡಿಯೋ ಬೇಕೇ ಬೇಕು. ನನ್ನ ಮತದಾರರು ಮತ್ತೆ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಮಾಧ್ಯಮದ ಸ್ನೇಹಿತರು ಅನ್ನೋದಕ್ಕಿಂತ ನಮ್ಮ ಕುಟುಂಬದಲ್ಲಿ ನಮ್ಮ ಮಗನಿಗಿಂತ ಹೆಚ್ಚು. ಅವ್ರಿಗೆ ಕೋಟಿಗಟ್ಟಲೆ ಆಫರ್ ಇಟ್ಟು ಅವ್ರದ್ದು ವಿಡಿಯೋ ತೆಗೆದುಕೊಂಡು ಇವಾಗಿಂದ ಪ್ರಯತ್ನ ಮಾಡಿರೋದಲ್ಲ ಅದು. ಅವರು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದ್ರಲ್ಲಿ ಮಾತಾಡಿದ ನಾನೇ ನಾರಾಯಣ ಸ್ವಾಮಿ ವಿಡಿಯೋಗಾಗಿ ಅರುಣನ್ನ ಅರೆಸ್ಟ್ ಮಾಡಿಸಿದೆ ಅಂತ ಮಾತಾಡಿದ. ಈಗ ಮಾತಾಡಿದ ಅಕ್ರಮವಾಗಿ ಒಬ್ಬ ಪೊಲೀಸ್ ಅಧಿಕಾರಿಗಳು ಒಬ್ಬ ಮಂತ್ರಿ ವಿಡಿಯೋ ಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಮ್ಮ ಮುಖಂಡರು ನಮ್ಮ ಸ್ನೇಹಿತರು ಒಬ್ಬರನ್ನ ಅರೆಸ್ಟ್ ಮಾಡಿ ಮಾಜಿ ಕಾರ್ಪೊರೇಟರ್ ಪತಿ ನಾರಾಯಣ ಸ್ವಾಮಿ ಸ್ವತಃ ದೂರವಾಣಿ ಸಂಪರ್ಕದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಾರಾಯಣ ಸ್ವಾಮಿ ನಮಸ್ಕಾರ. ನಮಸ್ಕಾರ. ಏನಿದು ಅತ್ಯಂತ ಗಂಭೀರವಾದಂಥ ಆರೋಪವನ್ನ ಶಾಸಕ ಮುನಿರತ್ನ ಮೇಲೆ ಮಾಡ್ತಿರುವಂಥದ್ದು? ಯಾವ ರೀತಿ ಕೆಡ್ಡವನ್ನ ತೋಡಿದ್ರು ನಿಮ್ಮ ವಿರುದ್ಧ? ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗೋದಾದ್ರೆ. ಗಂಭೀರ ಆರೋಪ ಅಲ್ಲ, ಸತ್ಯವಾದಂತ ಆರೋಪ. ಈಗಾಗಲೇ ಅವರು ನಮ್ಮ ಮೇಲೆ ಎಷ್ಟು ವೈಷಮ್ಯ ಮಾಡ್ತಾ ಇದ್ರು ಅಂತ ಎಲ್ಲ ಮಾಧ್ಯಮದಲ್ಲೂ ಗೊತ್ತಿದೆ. ಆದ್ರೆ ಇತ್ತೀಚೆಗೆ ನಮ್ಮ ಗೆಳೆಯ ನಮ್ಮ ಲಿಗೇರಿ ನಿವಾಸಿ ಅರುಣ್ ಮುಖಾಂತರ ಅವ್ರಿಗೆ ಹಿಂದೆ SIT ಇದ್ದಾಗೂ ಅವ್ರಿಗೆ ಡಿಮ್ಯಾಂಡ್ ಮಾಡಿ ಅರೆಸ್ಟ್ ಮಾಡಿ ಒಬ್ಬ ಮಂತ್ರಿಗೆ ಬೇಕಿದೆ ನಾರಾಯಣ ಸ್ವಾಮಿ ವಿಡಿಯೋಸ್ ಕೊಡಿ ಅಂತ. ಯಾರು ಹೇಳಿದ್ರು ಅವನಿಗೆ ನಮ್ದು ಸೆಕ್ಸುವಲ್ ವಿಡಿಯೋ ಇದೆ ಅಂತ. ಅಷ್ಟಾದ್ರೂ ಬಿಡದೆ ಕೊನೆಗೆ ಆಯ್ತು ಅದಿಲ್ಲ ಅಂದ್ರೆ ಮಾಡ್ಕೊಡು, ಇಲ್ಲ ಅವ್ರು ಹಂಗ ಹೋಗಲ್ಲ ಯಾರಿಂದ
ಆ ತರ ಕೆಟ್ಟ ಜನ ಅಲ್ಲ. ಅಂದ್ರೆ ಆಯ್ತು, ಯಾರನ್ನ ಅವ್ರ ಕೆಲಸದವ್ರನ್ನ ಗೆಲ್ಸದವ್ರನ್ನ ಇಲ್ಲ ಅವ್ರ ಕಾರ್ಯಕರ್ತರ ಯಾರು ಮನೆಗೆ ಹೋಗ್ತಾರೋ ಅವ್ರನ್ನ ಬುಕ್ ಮಾಡಿ ಎಷ್ಟು ಕೋಟಿಯನ್ನ ಆಗ್ಲಿ ಅವ್ರ ಬೆಡ್ರೂಮ್ ಇಡೀ ನಾರಾಯಣ ಸ್ವಾಮಿ ಎಡಿಟ್ ಮಾಡ್ಬಿಟ್ಟು ಬರೀ ಮಂಜುಳದ ಹಾಕ್ಬಿಡೋಣ, ಅವಾಗ ಅದು ಸತ್ತಾಳವಳು ಅಂತ. ಈ ಮಟ್ಟಕ್ಕೆ ರಾಜಕಾರಣಿ ಒಬ್ಬ MLA ಆಗ್ಬಿಟ್ರೆ ಬಿಜೆಪಿ ಅದ್ ಹೆಂಗ್? ನಾರಾಯಣ ಸ್ವಾಮಿ ಅವರೇ, ಯಾವ ಕಾರಣಕ್ಕೋಸ್ಕರ ನಿಮ್ಮ ವಿರುದ್ಧ ನಿಮ್ಮ ಕುಟುಂಬದ ವಿರುದ್ಧ ಇಂಥದ್ದು ಹನಿ ಟ್ರ್ಯಾಪ್ ಮಾಡೋ ಉದ್ದೇಶ ಏನು ಅನ್ನುವಂಥ ದುರುದ್ದೇಶ ಏನಿರ್ಬೋದು ಅಂತ? ನನ್ನ ಶ್ರೀಮತಿ ಕಾರ್ಪೊರೇಟ್ರು ಓಕೆ, ಜನರ ಮಧ್ಯೆ ನಮ್ಗೆ ಜನಸೇವೆ ಮಾಡ್ಕೊಂಡು ಎಷ್ಟು ಒಳ್ಳೆ ಹೆಸರಿದೆ ಅಂತ ಗೊತ್ತಿದೆ. ನಾವು ಅವರ ಆಟಾಟೋಪಗಳನ್ನ ಎದುರಿಸಿ ನಿಂತವರು. ಈಗ ಅವನಿಗೆ ವೈಷಮ್ಯ ಹುಟ್ಕೊಳ್ತಾ, ಅವನಿಗೆ ಯಾರು ಒಕ್ಕಲಿಗ ಜನಾಂಗದ ಇನ್ನೊಬ್ಬ ನಾಯಕ ಕ್ಷೇತ್ರದಲ್ಲಿ ಹುಟ್ಟಬಾರದು. ಅದನ್ನ ಕುಸುಮ ಅವ್ರಿಗೂ ಮಾಡಿದಾನೆ, ರಾಮಚಂದ್ರ ಅವ್ರಿಗೂ ಮಾಡಿದಾನೆ, ನಾರಾಯಣ ಸ್ವಾಮಿಗೂ ಮಾಡಿದಾನೆ, ಅಶೋಕ್ ಸುರೇಶ್ಗೂ ಮಾಡಿದಾನೆ, ಮಮತಾ ವಾಸ್ತವ್ಗೂ ಮಾಡಿದಾನೆ. ಇದೇನು ಹೊಸದೇನಲ್ಲ, ಅದನ್ನ ಹಿಂದಿಂದನೂ ಮಾಡ್ಕೊಂಡ್ ಬಂದಿರೋದು. ಒಕ್ಕಲಿಗ ಇನ್ನೊಬ್ಬ ನಾಯಕ ಹುಟ್ಕೊಂಡ್ರೆ ಒಕ್ಕಲಿಗರ ಪ್ರಾಬಲ್ಯ ಇರೋಂಥ ಕ್ಷೇತ್ರ, ಅವ್ರನ್ನ ಏನಾದ್ರೂ ಮಾಡಿ ರಾಜಕೀಯ ಮುಗಿಸ್ಬೇಕು, ಇಲ್ಲ ಜೀವಂತವಾಗಿ ಮುಗಿಸ್ಬೇಕು, ಇಲ್ಲ ಮಾನ ತೆಗಿಬೇಕು. ಇದು ಅವನ ಮೂಲ ಉದ್ದೇಶ. ಈಗ ನಾರಾಯಣ ಸ್ವಾಮಿ ಈಗ ಹನಿ ಟ್ರ್ಯಾಪ್ ಮಾಡಿರುವಂತ ಆರೋಪ ಇದೆಯಲ್ಲ, ಯಾವ ತರದಾಗಿ ಹನಿ ಟ್ರ್ಯಾಪ್ ಮಾಡುವಂತದ್ದು ಇದು? ಈ ವಿಚಾರ ನಿಮಗೆ ಗೊತ್ತಾಗಿದ್ದು ಹೇಗೆ? ಮತ್ತೆ ಇಂಥದ್ದೊಂದು ಷಡ್ಯಂತ್ರ ನಡೀತಿದೆ ಅಂತ ಯಾವಾಗ ನಿಮ್ಮ ಗಮನಕ್ಕೆ ಬಂತು ಅನ್ನುವಂಥದ್ದು? ಈಗ ನಾವು ಪತ್ರಿಕಾಗೋಷ್ಠಿ ಕರೆದು ದಾಖಲೆಗಳನ್ನು ಬಿಡುಗಡೆ ಮಾಡಿದೀವಿ. ನಮ್ಗೆ ಕಳೆದ 4 ತಿಂಗಳ ಹಿಂದೆ ನಮ್ಗೆ ಭಗತ್ ಸಿಂಗ್ ಅರುಣ್ ಅವ್ರ ಹತ್ರ ಡಿಮ್ಯಾಂಡ್ ಇಟ್ಟು ಇದ್ ಮಾಡಿದಾಗ ಬಂದಿದೆ. ಖಾಸಗಿ ಮಾಧ್ಯಮದಲ್ಲಿ ಹೋಗಿ ನಂದು ಮತ್ತೆ ವೇಲು ನಾಯಕ್ ಅವ್ರದ್ದು ವಿಡಿಯೋಗೆ 1,55,00,000 ಇದ್ ಮಾಡಿ ಲೆಗ್ಗೇರೆ ಅವಳದು ಆ ಮಂಜುಳಾ ಇದೆಯಲ್ಲ, ಅವಳದು ಎಷ್ಟು ಕೋಟಿಯನ್ನಾಗ್ಲಿ ನೀವು ಕೊಟ್ಟಷ್ಟು ಅವಳದು ಬೇಕೇ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರೋಂಥ ದಾಖಲೆಗಳನ್ನ ನಮ್ಮ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದೀವಿ. ಇನ್ನಷ್ಟು ಇದೆ, ಅವೆಲ್ಲ ಕೆಟ್ಟದಾಗಿದೆ, ಅದನ್ನ ಕಾನೂನು ಅಡಿಯಲ್ಲಿ ಕೊಡ್ತೀವಿ. ಸಾರ್ವಜನಿಕರು ಕೊಡ್ಲಿಕ್ಕೆ ಆಗಲ್ಲ, ಅಷ್ಟು ಅಸಹ್ಯವಾಗಿದೆ ಅವನ ನಡವಳಿಕೆಗಳು. ಒಬ್ಬ ಇಂಥ MLA ಇಟ್ಕೊಂಡು ಕೂತಿದಾರಲ್ಲ ಬಿಜೆಪಿ, ದೇಶದಲ್ಲಿ ಹೆಂಗ್ ಉತ್ತರ ಹೇಳ್ತಾರೆ? ಇವನು ಮಂತ್ರಿ ಬೇರೆ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಕೇಳೋದು, ಅವರ ನಾಯಕರು ವಿರೋಧ ಪಕ್ಷ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಾಕ್ ಹೋದ್ರು, ಅವರ ಪಕ್ಷದ ಮುಖ್ಯಮಂತ್ರಿಗಳದೇ ವಿಡಿಯೋ ಮಾಡ್ಕೊಂಡವ್ರೆ ಅಂತ ಕಳೆದ ಇದ್ರಲ್ಲಿ ಒಂದು ಹೆಣ್ಮಗಳು ಹೇಳಿದೆ. ಇನ್ನು ಏನ್ ಮಾಡ್ಬೇಕು? ಅವನ್ಗೆ ಎದುರ್ಕೊಂತ ಇದಾರ, ಎಲ್ಲ ವಿಡಿಯೋಗಳು ಸಿಕ್ಕಮಟ್ಟಿದ್ಯಾ ಎಲ್ಲ ಬಿಜೆಪಿ ನಾಯಕರದು ಅಂತ ಭಯ ನಮ್ಗೆ. ಇನ್ನು ಅಶೋಕ್ ಅವ್ರು ಹೇಳಿದ್ರು, ರಾಜೀನಾಮೆ ಕೇಳ್ತೀವಿ ಶಾಸಕತ್ವಕ್ಕೆ ಧ್ವನಿ ಕನ್ಫರ್ಮ್ ಆದ್ರೆ ಅಂತ. ಈಗ SSL ರಿಪೋರ್ಟ್ ಬಂದಿದೆ, ಇನ್ನು ಯಾಕೆ ರಾಜೀನಾಮೆಯನ್ನ ಪಕ್ಷ ಕೇಳಿಲ್ಲ, ಉಚ್ಚಾಟನೆ ಏನ್ ಮಾಡಿಲ್ಲ? ನಾರಾಯಣ ಸ್ವಾಮಿ, ಈಗ ನೀವು ಮತ್ತೆ ಕಾಂಪ್ರಮೈಸ್ ಆಗಿದ್ವಿ, ಅವ್ರ ಪರವಾಗಿ ಚುನಾವಣೆಯನ್ನು ಕೂಡ ಮಾಡಿದ್ವಿ ಆಗಿಲ್ಲ. ನಾನು ಅವ್ರಿಗೆ ಮೊದ್ಲೇ ಅವ್ರ ಕಾಟ ತಡೆಯಕ್ಕಾಗದ ನಾನು ಬಿಜೆಪಿಗೆ ಹೋಗಿದ್ದು ನಿಜ. ಯಾಕೆಂದ್ರೆ ಕುಮಾರಸ್ವಾಮಿ ಅವ್ರ ಜೊತೆ ಅವ್ರು ಚೆನ್ನಾಗಾದ್ಮೇಲೆ ನಮ್ಗೇನು ಕುಮಾರಸ್ವಾಮಿ ಅವ್ರ ಮೇಲೆ ಕೋಪ ಇರ್ಲಿಲ್ಲ. ಇವರು ಅವ್ರ ಜೊತೆ ಹೋಗಿ ಸೇರ್ಕೊಂಡು ನಮ್ಗೆ ತೊಂದರೆ ಕೊಡಕ್ ಹೋದಾಗ ಕುಮಾರಸ್ವಾಮಿ ಅವರು ನಮ್ಗೆ ಸ್ಪಂದಿಸ್ಲಿಲ್ಲ. ಮುನ್ರತ್ನ ಬಿಡಕ್ ಕೊಡಕ್ಕಾಗದ, ನಮ್ಮನ್ನು ಬಿಟ್ಟು ಕೊಡಕ್ಕಾಗದ ಒದ್ದಾಡಿದ್ರು. ಅವಾಗ ನಾವು ಅವ್ರನ್ನ ಬಿಟ್ಟು ಹೋದ್ವಿ, ಅಲ್ಲಿಗೆ ಅವ್ರು ಬಂದ್ರು. ಮತ್ತೆ ಬಿಜೆಪಿ ಆಪರೇಷನ್ ಹಸ್ತ ಮಾಡಿದಾಗ ಅವ್ರು ಅಲ್ಲಿಗೆ ಬಂದಾಗ ವಿಧಿ ಇಲ್ಲ, ಅವ್ರಿಗೂ ನಮಗೂ ಟಕಫರ್ ಮಾಡ್ತು. ಅಶೋಕ್ ಅವ್ರು ರಾಜಿ ಮಾಡಿಸಿ ಜೊತೆ ಹೋಗಿ ಕೇಳಿದ್ರು. ಬಟ್ ಅವ್ರು ತೊಂದರೆ ಕೊಡೋದು, ನಮ್ಮನ್ನ ಕೊಲ್ಲಂಥದ್ದು, ನಮ್ಗೆ ಅಪಮಾನ ಮಾಡೋಂಥದ್ದು ನಿಲ್ಲಿಸ್ತೇ ಇಲ್ಲ. ಅವಾಗ ಏನ್ ಮಾಡಿದ್ವಿ, ಅವ್ರು ಬಿಜೆಪಿಯಲ್ಲಿ ಇದ್ರೆ ನಾವ್ ಇರಲ್ಲ ಅಂತೇಳಿ, ನಮ್ಮ ಮುನ್ರಾಜ್ ಗೌಡ್ರು ಇಲ್ಲ ಅವ್ರು ಇದೊಂದೇ ಎಲೆಕ್ಷನ್ಗೆ ಇರೋದು, ಮುಂದಕ್ಕೆ ಇರಲ್ಲ ಅಂದ್ರು. ಕಂಟಿನ್ಯೂ ಮಾಡಿದ್ವಿ. ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ವದಂತಿಗಳು ಬಂತು. ಇಲ್ಲ ಅವ್ರು ಅಲ್ಲೇ ಬಿಜೆಪಿಲಿ ಉಳ್ಕೊಂಡಿದ್ರಿಂದ ನಾವು ಬಿಟ್ಟು ಕುಸುಮ ಅವರಿಂದ ಹೋದ್ವಿ. ಅವನ್ ಪರವಾಗಿ ಕೆಲಸ ಮಾಡಿದ್ವಿ. ನಮ್ಮನ್ನ ಕ್ಷಮಿಸ್ಬಿಡಪ್ಪ, ನಾವು ಎಲ್ಲನೋ ದೂರ ಹೋಗ್ಬಿಡ್ತೀವಿ, ನಮ್ಮನ್ನು ಕೊಲ್ಲೋದಾಗ್ಲಿ ನಮ್ಮನ್ನ ಇಂಥವ್ರು ಶಿಕ್ಷೋದಾಗ್ಲಿ ಮಾಡ್ಬೇಡಿ ಅಂತ ಹೇಳಿದ್ದು ನಿಜ. ಆದ್ರೆ ಅವ್ರು ನಿಲ್ಲಿಸ್ತಿಲ್ಲ. ಈಗ ಎಷ್ಟು ಬಗ್ಬೋದು, ಶಕ್ತಿ ಇರೋರ್ ಎದುರುಗಡೆ ಹೋರಾಟ ಮಾಡಕ್ಕಾಗಲ್ಲ ಅಂತ ನಮ್ಮ ಪ್ರಾಣಕ್ಕೆ ಕುತ್ ಬರ್ತಾ ಇತ್ತು ಅಂದಾಗ ತಿರುಗಿ ನಿಲ್ಲೇಬೇಕಾಗುತ್ತಲ್ಲ. ತಿರುಗಿ ನಿಂತಿದ್ವಿ, ಹೋರಾಟವನ್ನು ಮಾಡ್ತಿದ್ವಿ, ಕಾನೂನು ಹೋರಾಟವನ್ನು ಮಾಡ್ತಿದ್ವಿ. ಇನ್ನೊಂದು ಆಘಾತಕಾರಿ ವಿಚಾರ ಏನು ಅಂದ್ರೆ, ಏನು ಮಾಜಿ ಮುಖ್ಯಮಂತ್ರಿ ಒಬ್ಬರನ್ನು ಕೂಡ ಹನಿ ಟ್ರ್ಯಾಪ್ಗೆ ಖೆಡ್ಡವನ್ನ ತೋಡಿ ಅವ್ರನ್ನು ಕೂಡ ಬಯಲಿಗೆ ಬೀಳಿಸಲಾಗಿದೆ ಅನ್ನುವಂಥ ವಿಚಾರ ಏನು ಪ್ರಸ್ತಾಪಗೊಂಡಿರುವಂತದ್ದು. ಯಾರು ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಕೊಡೋದಾದ್ರೆ ನೀವು ಹೇಳೋದು? ಅವರು ಒಬ್ರು ಜನಪ್ರತಿನಿಧಿ, ಹೆಣ್ಮಗಳು. ಅವರು ಅವನ್ ಅಧಿಕಾರ ತಗೊಳ್ಳೋ ಸಂದರ್ಭದಲ್ಲಿದ್ದಂತ ಮುಖ್ಯಮಂತ್ರಿಗಳು. ಅಲ್ಲ, ಯಾವ ಪಕ್ಷದವರು ಅಂತ ಏನಾದ್ರು ನೀವು ಹೆಸರು ಹೇಳದಿದ್ರು? ಅವರು ಮಂತ್ರಿ ತಗೊಂಡಾಗ ಯಾರಿದ್ರು ಅಂತ ನಮಗೆಲ್ಲ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಲಾಸ್ಟ್ ಒಂದ್ ಹೆಣ್ಮಗಳು ಪತ್ರಿಕಾಗೋಷ್ಠಿ ಕರೆದು ಹೇಳಿತ್ತಲ್ಲ ಎಲ್ಲವನ್ನ, ರಕ್ಷಣೆ ಕೊಟ್ರೆ ಹೇಳ್ತೀನಿ ಅಂತ. ಇಲ್ಲಿವರೆಗೂ ಬಿಜೆಪಿ ಅವರು ಯಾಕೆ ಹಂಗಾಯ್ತು ಅಂತ ಬಂದು ಯಾರು ಕೇಳಲಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗ್ಲಿ ಹೆಣ್ಮಗು ರಕ್ಷಣೆ ಕೊಡ್ತೀನಿ ಅಂತ ಹೇಳಲಿಲ್ಲ.
ರಕ್ಷಣೆ ಕೊಟ್ರೆ ಅಲ್ಲ, ಈ ವಿಚಾರ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮತ್ತೆ ಅದ್ರ ಬಗ್ಗೆ ಏನಾದ್ರು ಮುನಿರತ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ರ ಅಥವಾ? ಎಲ್ಲ ಮಾಧ್ಯಮಗಳಲ್ಲಿ ಬಂತಲ್ಲ. ಅಲ್ಲ ವಿಡಿಯೋ ಇರೋ ಮಾಹಿತಿ ಅದ್ ನಿಜಾನ ಸುಳ್ಳ? ನಮ್ಮ ವಿಚಾರವನ್ನ ವಿಡಿಯೋ ಇರೋದನ್ನ ನಾನು ಕೊಟ್ಟಿದ್ದೀನಿ. ಉಳಿದಿದ್ದನ್ನ ಆ ಹೆಣ್ಮಗು ಕೊಡುತ್ತೆ. ಓಕೆ ಓಕೆ. ನನ್ನ ವಿಚಾರವಾಗಿ ಏನಿತ್ತು ನಾನೊಂದಷ್ಟು ಕೊಟ್ಟಿದ್ದೇನೆ. ಇವತ್ತು ಇನ್ನೊಂದಷ್ಟು ಇದು ಮುಗಿದಾದ್ಮೇಲೆ SIT ತನಿಖೆಯಲ್ಲಿ ಏನ್ ಬೇಕು ಅವರು ಎಲ್ಲವನ್ನ ನಾವು ಕೊಡ್ಲಿಕ್ಕಾಗಲ್ಲ. ತನಿಖೆ ಮುಗಿದ್ಮೇಲೆ ಇಲ್ಲಿ ಉಳಿದಿದ್ದೆಲ್ಲವನ್ನ ಕೊಡ್ತೀವಿ. ಇನ್ನೊಂದು ನಾರಾಯಣ ಸ್ವಾಮಿ ಅವರೀಗ ಈಗ ಬಿಜೆಪಿ ಹೈಕಮಾಂಡ್ಗೆ ಇದ್ರ ಬಗ್ಗೆ ನೀವೇನಾದ್ರೂ ದೂರನ್ನ ಕೊಟ್ಟಿದ್ದೀರಾ ಅಥವಾ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀರಾ? ಈಗ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ, ಸ್ಪೀಕರ್ ಅವರಿಗೆ, ಮತ್ತೆ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಸಹ ಪತ್ರವನ್ನು ಬರೀತಾ ಇದ್ದೀವಿ. ಎಲ್ಲ ದಾಖಲೆಗಳೊಂದಿಗೆ ಪತ್ರ ಬರೀತಿದ್ವಿ. ಈಗ ಕಾನೂನು ಹೋರಾಟ ಏನು? ಈಗ ಅದು ಒಂದು ಪತ್ರ ಬರೆಯೋದು ಒಂದಾಗುತ್ತೆ, ಮತ್ತೆ ಅವ್ರ ವಿರುದ್ಧ ದೂರು ಕೊಡುವಂತದ್ದು ಆ ಥರದ್ದು ಏನಾದ್ರು ಮಾಡ್ತೀರಾ? FIR ದಾಖಲೆ ಆಗಿದೆ. SIT ಅವ್ರು ಕರೆದಾಗ ಅವರು ಕೇಳಿದಂತ ದಾಖಲೆಗಳನ್ನು ಒದಗಿಸ್ತೀವಿ. ಈಗ ನಿಮ್ಮ ಮೇಲೆ ಸುಪಾರಿ ಕೂಡ ಕೊಟ್ಟಿದ್ರು ಅಂತ ಹೇಳಿದ್ರಿ, ಅದು ಹೇಗೆ ಗೊತ್ತಾಯ್ತು? ಅದು ಯಾವ ಸಂದರ್ಭದಲ್ಲಿ, ಹೇಗೆ? ಅದು ಈಗ ಸುಪಾರಿ ಕೊಟ್ಟಿರೋದು ಕೆಲವು ಸನ್ನಿವೇಶಗಳು ನಮ್ಗೆ ನೇರ ನಡೆದಿದೆ. ಕೆಲವು ಒಂದೆರಡು ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ ನನ್ನ ಶ್ರೀಮತಿ ಪ್ರಾಣ ಉಳಿದಿದೆ. ಚಾಕು ಎತ್ತಿ ಹಾಕೋಷ್ಟೊತ್ತಿಗೆ ನಮ್ಮ ಕಾರ್ಯಕರ್ತರು ತಡೆದಿದ್ದಾರೆ. 2018 ರಾಕ್ಲೈನ್ ವೆಂಕಟೇಶ್ ಬಂದ್ರು ಅಂತ ಸ್ಟ್ರೈಕ್ ಮಾಡಿದಕ್ಕೆ ಚುನಾವಣೆ ಮುಗಿತಿದ್ದಂಗೆನೆ ನೂರಾರು ಜನರ ಮುಂದೆ ನನ್ನ ಶ್ರೀಮತಿಗೆ ಚಾಕು ಬಂದಂತದ್ದು ಲಕ್ಷ್ಮಿ ಅನ್ನೋಂಥವ್ರು ಅವ್ರು ಕುಡಿಸಿ ಕಳಿಸಿದ್ರು. ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ, ನೋಡಪ್ಪ ನಿಮ್ದು ಗಲಾಟೆ ಅಂತ ಕಂಪ್ಲೇಂಟ್ ತಗೊಂತೀವಿ, ಏನೂ ಬಿದ್ದಿಲ್ಲ ನಿಮ್ಗೆ, ಅವರು SC/ST ಕೊಡ್ತಾರಂತೆ, ಆಮೇಲೆ ಇನ್ನೊಂದು ಫೋಸ್ಕೋ ಒಂದು ಕಂಪ್ಲೇಂಟ್ ಕೊಡ್ತಾರಂತೆ ಅಂತ ಹೇಳಿದ್ರು ಇನ್ಸ್ಪೆಕ್ಟ್ರು. ಇದ್ರ ಜೊತೆಗೆ ನೀನ್ ಶ್ರೀಮತಿಗೆ SC/ST ಕೇಸ್ ಹಾಕಿ ಕಳಿಸ್ತೀವಿ ಜೈಲಿಗೆ, ನೀನ್ ಪೋಸ್ಕೋನಲ್ಲಿ ಹೋಗ್ತೀಯ, 6 ತಿಂಗಳ ಒಳಗಡೆ ಇರ್ತೀಯ, ಆಯ್ತು ನಿಮ್ದೇ ರಾಜಿ ಮಾಡ್ಕೊಂಡು ಮನೆಗೆ ಹೋಗ್ತೀಯ ಅಂತಾರೆ. ಇದು ನಮ್ಮ ಪೊಲೀಸ್ ಇಲಾಖೆ. ಏನ್ ಮಾಡ್ಬೇಕು? ಆಮೇಲೆ ಈ ಮನೆ ಕೆಲಸ, ಕರೆಕ್ಟ್. ಇನ್ನೊಂದು, ಈ ಮನೆ ಕೆಲಸದವ್ರಿಗೆ ಕೋಟಿ ಆಫರ್ ಕೊಟ್ಟು ಕೆಡ್ಡ ತೋಡೋದಕ್ಕೆ ಟ್ರೈ ಮಾಡಿದ್ರು ಅಂತ, ಅದ್ರ ಬಗ್ಗೆ ಮನೆ ಕೆಲಸದವ್ರಿಗಲ್ಲ. ಭಗತ್ ಸಿಂಗ್ ಅರುಣ್ ಅವ್ರ ಹತ್ರ ನೀವು ಯಾರಾದ್ರೂ ಕೆಲಸದವ್ರು, ಕಾರ್ಯಕರ್ತರು ಯಾರಿಗಾನ ಕೊಟ್ಟು ಅವ್ರ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಇಡಿಸಿ ವಿಡಿಯೋ ಮಾಡ್ಕೊಂಡು ತಗೊಂಬನ್ನಿ ಅಂತ ಹೇಳಿರೋದು. ನಾವು ಇಲ್ಲಿ ಮನೆ ಕೆಲಸದವ್ರು ಅಂತೇಳಿ ಮನೆ ಕೆಲಸದವ್ರು ಆಗ್ಬೋದು, ಕಾರ್ಯಕರ್ತರು ಆಗ್ಬೋದು, ಅವ್ರ ಮನೆಗೆ ಯಾರ ಹತ್ರ ಇದ್ದಾರೆ, ಯಾರು ಅವ್ರ ಬೆಡ್ರೂಮ್ ವರ್ಗೂ ಹೋಗ್ತಾರೆ, ಅವ್ರ ಕೈಲಿ ಅಲ್ಲಿ ಕ್ಯಾಮ್ರಾ ಇಟ್ಬಿಡಿ. ಮತ್ತೆ ಯಾರು ಸಂಸಾರ ಮಾಡೋದು? ಗಂಡ ಹೆಂಡತಿ ನೆಮ್ಮದಿಗೆ ಇದೇ ಮಾಡೋದು, ಎಲ್ಲಿ ಮಲ್ಗೋದು? ಅಲ್ಲ, ಈಗ ನಾಗರಿಕ ಸಮಾಜ ಹೆಂಗೆ ಅಂತದೊಂದು ಷಡ್ಯಂತ್ರ ಆದ್ಮೇಲೆ ನಿಮಗೆ ಯಾವಾಗ ಇಂಥದ್ದ ವಿಡಿಯೋ ನನ್ನ ಹತ್ರ ಇದೆ, ಇಂಥದ್ದೊಂದು ಪ್ಲಾನ್ ಮಾಡಿ ಅಂತ ಹೆಂಗ್ ಗೊತ್ತಾಯ್ತು ಅಂತ? ಭಗತ್ ಸಿಂಗ್ ಅರುಣ್ ಅವ್ರಿಗೆ ಏನ್ ಹೇಳಿದ್ರು, ಅವರೇ ಬಂದು ನೇರವಾಗಿ ಹೇಳಿದ್ರು, ಹಿಂಗ ಆಗ್ತಾ ಇದೆ, ನೀವು ಎಚ್ಚರಿಕೆಯಿಂದ ಇರಿ. ಅದಕ್ಕೆ ಅವ್ರಿಗೆ ವಾಪಸ್ ಸ್ಟ್ರಿಂಗ್ ಆಪರೇಷನ್ ಮಾಡಿ ನಾವೇ ಒಂದು ಹೆಣ್ಮಗಳು ಕರೆಸಿ ಆ ಹೆಣ್ಮಗಳ ಜೊತೆಲಿ ಇದ್ದಂಗೆ ಮಾಡಿ ಆ ವಿಡಿಯೋ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಅವರು ನಮ್ಗೆ ಆ ವಿಡಿಯೋಗಳಿಗೆ 50 ಲಕ್ಷ ಒಂದೊಂದು ವಿಡಿಯೋಗೆ ಅಂತ ಹೇಳಿ ವ್ಯಾಪಾರ ಮಾಡಿದ್ವಿ. ಅದೆಲ್ಲವನ್ನು ಒದಗಿಸಿದ್ವಿ. ಈಗ ಕೊಲೆ ಬೆದರಿಕೆ, ಆಮೇಲೆ ಈಗ ನಿಮ್ಮ ವಿರುದ್ಧನೂ ಕೂಡ ಹೇಳ್ಬೋದು, ಅವರು ಏನೋ ನಮ್ಮ ಮೇಲೆ ರಾಜಕೀಯ ಏನು ವರ್ಚಸ್ಸನ್ನ ಮಣ್ಣು ಮಾಡೋದಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾರೆ ಅನ್ನೋ ಆರೋಪ ಮಾಡ್ಬೋದಲ್ಲ? ಇಲ್ಲ, ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ನಾವು DK ಶಿವಕುಮಾರ್ ಮೇಲೂ ಆರೋಪ ಮಾಡಿದ್ವಿ, ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂತ. ನಮಗೆ ರಾಜಕೀಯ ನಾಳೆನೆ ಬೇಡ, ಸತ್ಯ ಬೇಕು. ರಾಜಕಾರಣ ಇವತ್ತಿಂದನೇ ಬೇಡ, ಸತ್ಯ ಬೇಕು. ಸತ್ಯ ಏನಿದೆ ಅದ್ ಬರ್ಲಿ. ಜೀವಂತವಾಗಿ ಬದುಕಿರಲ್ಲ, ಇರೋ ಗೌರವನೇ ಇರಲ್ಲ, ವ್ಯಕ್ತಿತ್ವನೇ ನಾವು ಕಳ್ಕೊಂಡು ರಾಜಕಾರಣ ಮಾಡೋದೇನಿದೆ? ಕರೆಕ್ಟ್. ಇನ್ನು ಮಹತ್ವದ ವಿಚಾರ ಇನ್ನೊಂದೇನಂದ್ರೆ, ಈ ಪೊಲೀಸ್ ಅಧಿಕಾರಿಗಳು ಮತ್ತೆ ಮಾಜಿ ಕಾರ್ಪೊರೇಟರ್ಗಳು, ಬೇರೆ ರಾಜಕಾರಣಿಗಳ ಹನಿ ಟ್ರ್ಯಾಪ್ ವಿಡಿಯೋಗಳು ಕೂಡ ಇದಾವೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಬೇರೆ ಷಡ್ಯಂತ್ರಗಳು, ಮಾಹಿತಿ ಏನಾದ್ರು ಹಂಚ್ಕೊಳ್ಳೋದಾದ್ರೆ? ಈಗ ಏನ್ ಮಾಡ್ಕೊಂಡವ್ರ, ಈಗ ಎನ್ ರೆಡ್ಡಿ ಅನ್ನೋಂತ ಒಬ್ಬ ವ್ಯಕ್ತಿ ನಮ್ ಮುಂದೆನೆ ಕೂತ್ಕೊಂಡು, ಯಾರೋ ಒಂದ್ ಹೆಣ್ಮಗಳು ಗೊತ್ತೇ ಇಲ್ಲ, ಸೈನ್ ಹಾಕಿರುತ್ತೆ, ಅಲ್ಲಿ 8 ತಿಂಗಳು ಒಂದು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ನು ಕೂತಿದ್ದಂಗೆನೆ FIR ಆಗಿರುತ್ತೆ. ಆ ಹೆಣ್ಮಗು ನೋಡೇ ಇಲ್ಲ, ಪೋಸ್ಕೋ ಕೇಸಲ್ಲಿ ಜೈಲ್ ಕಳಿಸ್ತಾರೆ. ನ್ಯಾಯಾಲಯಕ್ಕೆ ಗೊತ್ತಾಗುತ್ತೆ, ಅವನಿಗೆ ಒಂದೇ ವಾರದಲ್ಲಿ ಬೇಲ್ ಕೊಡ್ತಾರೆ ಪೋಸ್ಕೋದಲ್ಲಿ. ಪೋಸ್ಕೋ ಬಂದು ಈಗ ಏನು ಸೌಜನ್ಯ ಎಂತದು ನಮ್ಮ ಇದು ಡೆಲ್ಲಿಲಿ ಒಂದು ಇದಾಯ್ತಲ್ಲ, ಆ ಹೆಣ್ಮಗುಗಾಗಿ ಆಂದೋಲನ ನಡೆದು ಬಂದಂತ ಕಾನೂನು ಹೆಣ್ಮಕ್ಳ ರಕ್ಷಣೆಗೆ, ಅದನ್ನ ರಾಜಕಾರಣದಲ್ಲಿ ಎದುರಾಳಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಬಳಸ್ಕೊಳ್ತವ್ರೆ. ದೇಶದ ಕಾನೂನುಗಳನ್ನ ಅಧಿಕಾರಿಗಳು ಮತ್ತೆ ಶಕ್ತಿರ ರಾಜಕಾರಣಿಗಳು ಒಟ್ಟಾದ್ರೆ ಏನಕ್ಕೆ ಉಪಯೋಗ ಆಗ್ತದೆ? ದೇಶದ ಹೆಣ್ಮಕ್ಳ ರಕ್ಷಣೆಗಾಗಿ ಬಂದಂತ ಕಾನೂನು ಪೋಸ್ಕೋ. ಕರೆಕ್ಟ್. ಅದನ್ನ ಸುಳ್ಳು ಕೇಸ್ ಹಾಕಕ್ಕೆ, ಇವತ್ತು ಆ ಕೇಸ್ ಹಾಕ್ದ ಹೆಣ್ಮಗು ಕೇಳಿದ್ರೆ 50,000 ಕೊಟ್ಟು ಸೈನ್ ಹಾಕ್ಕೊಂಡು ಹೋದ್ರು. ಅಂಕಲ್ ನನಗೇನೂ ಗೊತ್ತಿಲ್ಲ, ಆ ಪಾಪಕ್ಕೇನೋ ನನ್ನ ಮಕ್ಳು ಹುಟ್ಟೋವೆಲ್ಲ ಸತ್ತೋದು, ಹೆಣ್ಮಕ್ಳು ಹುಟ್ಟಿ ಸತ್ತೋದು ಅಂತಾರೆ. ಆ 17 ವರ್ಷದ ಮಗು ಹತ್ರ ಸೈನ್ ಹಾಕ್ಸ್ಕೊಳ್ತಾರೆ. ಏನ್ ಕೇಸ್ ಹಾಕ್ಸಿದೀನಿ ಅಂತಾನು ಗೊತ್ತಿಲ್ಲ.
ಅವ್ನು ಜೈಲಿಗೆ ಕಳಿಸ್ತಾರೆ. ಆ ಮಗು ಕೋರ್ಟ್ಗೆ ಹೋಗಲ್ಲ, ಕೇಸ್ ಹೋಗುತ್ತೆ. ಇವತ್ತು ಮದುವೆಗೆ ತಮಿಳ್ನಾಡಲ್ಲಿದೆ ಆ ಮಗ. ನಮ್ ಕಣ್ಮುಂದೆ ನಮ್ಗೆ ಹೇಳಿದ್ದು, ಏನ್ ಸರ್ ಇದ್ ಮಾಡದ್ ನನಗೆ ಚೇರ್ ಕೊಟ್ಟಿರೋರ್ಗೆ ಏನ್ ಹೇಳ್ತಾರೆ ಅದ್ ಮಾಡ್ತೀನಿ ರೀ, ನೀನ್ ಹೇಳೋದಿದ್ದು ಕೋರ್ಟಲ್ಲಿ ಹೇಳ್ರಿ, ನೀನ್ ಕೌನ್ಸಿಲರು, ನೀನ್ ಹೆಂಡತಿ ಕೌನ್ಸಿಲರು, ಆ ಆಟ ಎಲ್ಲ ಲೆಗೇರಲ್ಲಿ ಇಟ್ಕೊಳ್ರಿ. ಈಗ ನಾರಾಯಣ ಸ್ವಾಮಿ ಅವರೇ, IND ಹೇಳೋದು ಇದು ನನ್ನ ಸ್ಟೇಷನ್, ನಾನ್ ಹೇಳಿದ್ದೆ ನ್ಯಾಯ, ನಾನ್ ಮಾಡಿದ್ದೆ ಕರೆಕ್ಟ್. ಅಮಾಯಕನ ಜೈಲಿಗೆ ಕಳಿಸ್ತಾರೆ ಸತ್ಯರಾಜ್ ಅನ್ನೋನ್ನ. ಈಗ ಪ್ರೆಸ್ ಮೀಟ್ ಎಲ್ಲ ಮಾಡಿ ವಿಚಾರಗಳನ್ನ ಹನಿ ಟ್ರ್ಯಾಪ್ ಷಡ್ಯಂತ್ರದ ವಿಚಾರವನ್ನ ಹಂಚಿಕೊಂಡಿದ್ದೀರಿ ಮಾಧ್ಯಮಗಳ ಮುಂದೆ. ಈಗ ನಿಮ್ಮ ಮೇಲೆ ಏನೋ ಬೆದರಿಕೆ ಕರೆಗಳು ಆ ಥರದ್ದೇನಾದ್ರು ಪ್ರಯತ್ನ? ನೇರವಾಗಿ ಬಂದಿದ್ದಾರೆ. ಆಮೇಲೆ ನಾವು ದೇವಾಲಯಕ್ಕೆ ಹೋದಾಗ ನೇರವಾಗಿ ಬೆನ್ನತ್ತಿಟ್ಟಿದ್ದಾರೆ. ನಾವ್ ಎಲ್ಲಿದ್ವಿ ಅದ್ ಲೊಕೇಶನ್ ತೆಗೆದು ಯಾರಿಗೆ ನನ್ನನ್ನು ತೋರಿಸ್ಬೇಕು ಸುಫಾರಿ ಕಿಲ್ಲರ್ಸ್ಗೆ ಅಂತ ಹೇಳಿದ್ರು, ಅವ್ರಿಗೆ ನನ್ನನ್ನು ಕೊಲ್ಲಕ್ ಬರ್ತಾವ್ರೆ ಅನ್ನೋದು ಗೊತ್ತಿಲ್ಲ, ಏನಕ್ಕೋ ಹೇಳೋರೇನು ಫಾಲೋಅಪ್ ಮಾಡಿದ್ದಾರೆ. ಅವರು ನಮ್ಮನ್ನ ಕೊಲ್ಲಿಕ್ಕೆ ಹಿಂದೆ ಲಾರಿಗಳು ಬರ್ತಾವೆ ಅಂದ ತಕ್ಷಣ ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ನನ್ನ ಲೊಕೇಶನ್ ಆಫ್ ಮಾಡಿದ್ದಾರೆ. ನನ್ನನ್ನು ಫಾಲೋಅಪ್ ಮಾಡಿ ಬರ್ತಿದ್ದವರು. ನಾನು ದೇವಸ್ಥಾನದ ಒಳಗಡೆ ಹೊರಟೋದ್ವಿ. ಅವತ್ತು ಬದುಕುಳಿದಿದೀವಿ. ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಈ ಕ್ರೌರ್ಯಗಳನ್ನ ತಡೆಯೋದೇ ಇಲ್ಲ. ಇವಾಗ ಸರ್ಕಾರಗಳ ಹೊಣೆ ಏನು? ಅದು ಯಾವ ಸರ್ಕಾರನ ಇರ್ಲಿ, ಸರ್ಕಾರಗಳ ಹೊಣೆ ಏನು? ಶಾಸಕರಿಗೊಂದು ಕಾನೂನು, ಸಾಮಾನ್ಯ ಜನಕ್ಕೊಂದು ಕಾನೂನು ಇರುತ್ತಾ? ಎಷ್ಟು ಜನರ ಬದುಕನ್ನು ಹಾಳು ಮಾಡಿದ್ದಾರೆ. ಆಚೆ ಬರ್ಲಿಕ್ಕೆ ಎದುರ್ಕೊಳ್ತಾ ಇದಾರೆ. ನಾವು ಭೇಟಿ ಮಾಡಿದ್ರೆ ಆದಂತ ಅನ್ಯಾಯಗಳನ್ನ ಹೇಳ್ತಾರೆ, ನಮ್ಮ ಮುಂದೆ ಹೇಳ್ತಾರೆ. ಆಚೆ ಬಂದು ದೂರ್ ಕೊಡ್ಲಿಕ್ಕೆ ಇನ್ನು 100 ಜನ ಎದುರು ಮನೆತಿದ್ದಾರೆ. 16 ಸಾವುಗಳಾಗಿದೆ. ದಿನಗಳಲ್ಲಿ SIT ತನಿಖೆ ಮುಗಿದ ಮೇಲೆ ಎಲ್ಲವನ್ನ ಸತ್ಯವನ್ನು ಮುಂದೆ ಇಡ್ತೀನಿ. ಇವತ್ತು ನಾವು ಬರೀ FIR ಆಗಿದ್ದಕ್ಕೆ ಮಾಧ್ಯಮ ಸ್ನೇಹಿತರು ಏನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ಬೇಕಿತ್ತು, ಕೊಟ್ಟಿದ್ವಿ. ತನಿಖೆ ಮುಗಿದ ಮೇಲೆ ಎಲ್ಲವನ್ನ ಇಡ್ತೀವಿ. ಅಲ್ಲಿ ಏನು ಚಾರ್ಜ್ ಶೀಟ್ ವರೆಗೂ ಒಂದಷ್ಟು ಗೋಪ್ಯ ಇಡ್ಬೇಕಾಗ್ತದೆ. ಹಂಗಾಗಿ ಎಷ್ಟು ಸಾಧ್ಯ ಗೋಪ್ಯ ನಾವು ಅವ್ರಿಗೆ ಕೊಡ್ಬೇಕಾಗ್ತದೆ. ಅದು ಮುಗಿದಾದ್ಮೇಲೆ ಇನ್ನಷ್ಟು ವಿಚಾರಗಳನ್ನ ಮಾಧ್ಯಮದ ಜೊತೆ ಹಂಚ್ಕೊಳ್ತೀನಿ. ಧನ್ಯವಾದ ನಾರಾಯಣ ಸ್ವಾಮಿ ಅವರೇ, ಅಶ್ವವೇಗ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ನಾರಾಯಣ ಸ್ವಾಮಿ ಅವರ ಮಾತು. ನನ್ನ ವಿರುದ್ಧ ಶಾಸಕ ಮುನಿರತ್ನ ಹನಿ ಟ್ರ್ಯಾಪ್ ಮಾಡೋ ಎಲ್ಲ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಮತ್ತು ನನ್ನ ಕೊಲೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಸೊ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೇನೆ ಮತ್ತು ಅವರ ಪಕ್ಷದ ವರಿಷ್ಠರಿಗೆ ದೂರು ಕೊಡ್ತೇನೆ. ರಾಷ್ಟ್ರಪತಿಗಳಿಗೂ ಕೂಡ ನಾನು ಪತ್ರವನ್ನು ಬರೀತಾ ಇದ್ದೀನಿ. ರಾಜಕಾರಣದಲ್ಲಿ ಇಂಥದ್ದೊಂದು ಷಡ್ಯಂತ್ರಗಳು ಹೀನ ಮಟ್ಟಕ್ಕೆ ನಡೀತಿರೋದು ನಿಜಕ್ಕೂ ಬೇಸರ. ಮತ್ತು ನನ್ನ ಪತ್ನಿ ಮತ್ತು ನನ್ನ ವಿರುದ್ಧ ಇಂಥದ್ದೊಂದು ರಾಜಕೀಯ ಷಡ್ಯಂತ್ರವನ್ನು ಮುನಿರತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಗಂಭೀರವಾದ ಆರೋಪವನ್ನು ನಾರಾಯಣ ಸ್ವಾಮಿ ಮಾಡ್ತಾ ಇರುವಂಥದ್ದು. Ashwavega English News. Coming soon. Your channel, your voice, your trust.